ನಮಸ್ಕಾರ, ಶ್ರೀವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. RSSನ ವಿರುದ್ಧ ನಿರಂತರವಾಗಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ವಾಗ್ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವರು ಏನು ಆರೋಪ ಮಾಡಿದರು, ಅವರು ಏನು ಹೇಳಿದರು, ಯಾಕೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ಕೇಳಿದರೂ ಕೂಡ RSSನ ವರಿಷ್ಠರು ಇವತ್ತಿನ ತನಕ ಅದರ ಬಗ್ಗೆ ಮಾತಾಡಿಲ್ಲ, ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಲಿಟ್ರಲಿ ಡೋಂಟ್ ಕೇರ್ ಪಾಲಿಸಿಯನ್ನು RSS ಇಲ್ಲಿ ಮೇಂಟೈನ್ ಮಾಡ್ತಾ ಇದೆ. ಯಾರು ಏನೇ ಹೇಳಿದರೂ ಕೂಡ ಅದಕ್ಕೆ ನಾವು ಸಮಜಾಯಿಷಿಯನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಪ್ರಿಯಾಂಕ್ ಖರ್ಗೆಗೆ ಡೋಂಟ್ ಕೇರ್ ಎನ್ನದಂತಹ RSS ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಮಹತ್ವದ ಸಭೆ ಒಂದು ಈಗ ಕರ್ನಾಟಕದಲ್ಲಿ ಆಗಲಿಕ್ಕಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ RSS ಮಹಾಬೈಠಕ್. ಶಕ್ತಿ ಪ್ರದರ್ಶನಕ್ಕೆ ತಯಾರಾಗಿ ನಿಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನಗಳ ಕಾಲ ರಾಷ್ಟ್ರೀಯ ಬೈಠಕ್ ಅನ್ನುವಂಥದ್ದು ಜರುಗುತ್ತೆ. ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಭಾಗವತ್ ಈಗ ಕರ್ನಾಟಕಕ್ಕೆ ಧಾವಿಸಲಿದ್ದಾರೆ. ನಾಳೆಗೆ ಬೆಳಗಾವಿಗೆ ಬರಲಿದ್ದಾರೆ ಮೋಹನ್ ಭಾಗವತ್. ಜುಲೈ 10ರಿಂದ 12ರವರೆಗೆ ಅಂದರೆ ಸತತ 3 ದಿನಗಳ ಕಾಲ ರಾಷ್ಟ್ರೀಯ ಬೈಠಕ್ ಅನ್ನುವಂಥದ್ದು ಜರುಗುತ್ತೆ ಬೆಳಗಾವಿಯಲ್ಲಿ. ಪ್ರಿಯಾಂಕ್ ಖರ್ಗೆಗೆ ಡೋಂಟ್ ಕೇರ್ ಅನ್ನುವಂಥದ್ದು RSS. ಇವತ್ತಿನ ತನಕ ಯಾವುದೇ ವಿಚಾರದ ಬಗ್ಗೆ RSS ಅಧಿಕೃತವಾಗಿ ಮಾತನಾಡಿಲ್ಲ. ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರಿಯಾಂಕ್ ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಈಗ ಕರ್ನಾಟಕಕ್ಕೆ ಮೋಹನ್ ಭಾಗವತ್ರವರ ಆಗಮನ ಆಗ್ತಾ ಇದೆ. ಕುಂದಾನಗರಿ ಬೆಳಗಾವಿಯಲ್ಲಿ RSSನ ಬೈಠಕ್ಗಳು ನಡೆಯಲಿಕ್ಕಿದೆ. ಮೋಹನ್ ಭಾಗವತ್ ನೇತೃತ್ವದಲ್ಲಿ 3 ದಿನದ ರಾಷ್ಟ್ರೀಯ ಬೈಠಕ್ ಅನ್ನುವಂಥದ್ದು ಜರುಗುತ್ತೆ. ಖರ್ಗೆ ಪತ್ರದ ವಿವಾದದ ಬೆನ್ನಲ್ಲೇ ಭಾಗವತ್ ಈಗ ಕರುನಾಡಿಗೆ ಆಗಮಿಸ್ತಾ ಇದ್ದಾರೆ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಜುಲೈ 10ರಿಂದ 12ರವರೆಗೆ ಅಂದರೆ ಸತತ 3 ದಿನಗಳ ಕಾಲ ಬೈಠಕ್ ಇರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಹತ್ರ 100 ವರ್ಷಗಳು ಕಳೆದರೂ ಕೂಡ ಇನ್ನೂ ಯಾಕೆ ನೋಂದಾಣಿಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಸಂಘದ ವಿರೋಧಿಗಳ ವಾದ. ಸಂಘವನ್ನು, ಸಂಘದ ಸಿದ್ಧಾಂತಗಳನ್ನು ವಿರೋಧಿಸುವಂಥವರ ಒಂದು ಬೃಹತ್ ಪ್ರಶ್ನೆ, ದೊಡ್ಡ ಪ್ರಶ್ನೆ ಇದು. ಅದರಲ್ಲಿ ಅಗ್ರಗಣಿಗಳಾಗಿ ಇವತ್ತು ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಯಾಕೆಂತಂದರೆ ಈ ತಕರಾರನ್ನು ಮೊದಲು ಎತ್ತಿದ್ದು ಅವರೇ. ನಿರಂತರವಾಗಿ RSSನ ವಿರುದ್ಧ ಕಾಂಗ್ರೆಸ್ಸಿನ ಕೆಲ ನಾಯಕರು ಮಾತಾಡ್ತಾ ಇರ್ತಾರೆ ಆಗಾಗ. ಅದರಲ್ಲಿ ಪ್ರಿಯಾಂಕ ಖರ್ಗೆ ಕೂಡ ಒನ್ ಆಫ್ ದೆಮ್. ಅಧಿಕೃತವಾಗಿ ಪತ್ರವನ್ನು ಕೂಡ ಮೋಹನ್ ಭಾಗವತರಿಗೆ ಬರೆದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಸರಸಂಚಾಲಕರಾಗಿರುವಂತಹ ಮೋಹನ್ ಭಾಗವತರಿಗೆ ಪತ್ರ ಬರೆದರು. 100 ವರ್ಷ ಪೂರೈಸಿದ್ದೀರಿ, ಅಭಿನಂದನೆಗಳು. ಆದರೆ ಇನ್ನೂ ಕೂಡ ನೋಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ. ಯಾವ ಕಾನೂನಿನ ಅಡಿಯಲ್ಲಿ ನಿಮ್ಮ ಸಂಘ ಕೆಲಸ ಮಾಡುತ್ತೆ, ಹೆಂಗೆ ನೀವು ಕೆಲಸ ಮಾಡ್ತೀರಿ, ಏನು ಸಂಘಟನೆ ಮಾಡ್ತೀರಿ, ಮತ್ತೊಂದು ಮಗದೊಂದು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡಿದರು. ನಿಮಗೆ ಬರುವಂತಹ ಹಣ ಏನಾಗುತ್ತೆ, ಎಲ್ಲಿ ಹೋಗುತ್ತೆ, ಅದರ ಲೆಕ್ಕಾಚಾರ ಕೊಡಿ ಅಂತ ಪ್ರಶ್ನೆ ಮಾಡಿದರು. ಬಟ್ ಇವತ್ತಿನ ತನಕ ಅದಕ್ಕೆ ಪತ್ರದ ಮೂಲಕ ಉತ್ತರ ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬೈಠಕ್ ಅನ್ನುವಂಥದ್ದು ಜರುಗ್ತಾ ಇದೆ. ದೇಶಾದ್ಯಂತ ಪ್ರಮುಖ ಸಂಘಟನಾ ನಾಯಕರು ಈ ಬೈಠಕ್ನಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. RSS ಬ್ಯಾನ್ಗೆ ತೋರಿಸಿಕೊಂಡು ಈಗ ಪ್ರಿಯಾಂಕ ಖರ್ಗೆ ನಿಂತಿದ್ದಾರೆ. ರಿಜಿಸ್ಟರ್ ಮಾಡುವಂತೆ ಬೆನ್ನು ಬಿದ್ದಂತಹ ಪ್ರಿಯಾಂಕ ಖರ್ಗೆ. ಆದರೆ ಕರ್ನಾಟಕದಲ್ಲಿ ಅಬ್ಬರಿಸಲು ಈಗ ಸದ್ಯ RSS ರೆಡಿಯಾಗಿ ಕುಳಿತುಕೊಂಡಿದೆ. ಸಂಘಟನೆ ವಿಸ್ತರಣೆಗೆ ಪಣ ತೊಟ್ಟಂತಹ ಮೋಹನ್ ಭಾಗವತ್ ಜುಲೈ 10ರಿಂದ 12ರವರೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ RSS ವಾರ್ಷಿಕ ಸಭೆಯನ್ನು ಮಾಡಲಿಕ್ಕಿದೆ. RSS ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೆಯುತ್ತೆ. ಮಾರ್ಚ್ನಲ್ಲಿ ಹರಿಯಾಣದ ಸಮಲ್ಕಾದಲ್ಲಿ ಈ ಒಂದು ಸಭೆ ನಡೆದಿತ್ತು. ಈಗ ಬೆಳಗಾವಿಯಲ್ಲಿ RSS ವಾರ್ಷಿಕ ಸಭೆಯ ಆಯೋಜನೆಯನ್ನು ಮಾಡಲಾಗಿದೆ. ಎಲ್ಲ ಹಂತದ ಪ್ರಚಾರಕರು, ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. RSS ಶತಮಾನೋತ್ಸವದ ಅಂಗವಾಗಿ ಮಹತ್ವದ ಚರ್ಚೆ ಅನ್ನುವಂಥದ್ದು ಈ ಸಭೆಯಲ್ಲಿ ಆಗಲಿದೆ. ಮಹತ್ವದ ಚರ್ಚೆ ಆಗಲಿದೆ. ದೇಶದ ಪ್ರಮುಖ ನಾಯಕರು ಈ ಒಂದು ಬೈಠಕ್ನಲ್ಲಿ ಭಾಗಿಯಾಗ್ತಾರೆ. RSS ಅನ್ನು ಬ್ಯಾನ್ ಮಾಡಬೇಕು, RSS ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅದಕ್ಕೆ ಬಂದಿರುವಂತಹ ದುಡ್ಡು ಏನಿದೆ, ದೇಣಿಗೆ ಏನಿದೆ, ಅದರ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಕಡೆ ಗೃಹ ಮಂತ್ರಿಗಳ ವಿರೋಧ ಮಾಡ್ತಾ ಇದ್ದರೆ, ಈ ಕಡೆ ಸಂಘಟನಾತ್ಮಕವಾಗಿ ಗೃಹ ಮಂತ್ರಿಗಳಿಗೆ ಉತ್ತರವನ್ನು ಕೊಡೋದಕ್ಕೆ, ಸಂಘಟನೆಯನ್ನು ಮತ್ತಷ್ಟು ದೃಢಪಡಿಸೋದಕ್ಕೆ
ಉತ್ತರ ರೂಪದಲ್ಲಿ ಈಗ ಬೈಠಕ್ಕನ್ನು ಮಾಡ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಜುಲೈ 10ರಿಂದ 12ರವರೆಗೆ 3 ದಿನಗಳ ಕಾಲ ನಿರಂತರವಾದಂತಹ ಬೈಠಕ್ ಅನ್ನುವಂಥದ್ದು ಜರುಗುತ್ತೆ. ಮೋಹನ್ ಭಾಗವತರು ಕೇರಳದಲ್ಲಿ ಇವರು ಪತ್ರ ಬರೆದ ನಂತರ, ಗೃಹ ಮಂತ್ರಿಗಳ ಪತ್ರ ಬರೆದ ನಂತರ ಕೇರಳದಲ್ಲಿ ಹೇಳಿದರು, ಯಾರಿಗೂ ಸಮಜಾಯಿಸಿ ಕೊಡುವಂತಹ ಅವಶ್ಯಕತೆ ಇಲ್ಲ, ನಮ್ಮ ಆ್ಯಕ್ಟಿವಿಟೀಸ್ಗಳು ಏನಿದೆ ಅದೆಲ್ಲವೂ ಕೂಡ ಬಹಿರಂಗವಾಗಿದೆ, ಓಪನ್ ಆಗಿದೆ, ನಾವು ಯಾವುದೇ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಮತ್ತು RSS ಈಗಲ್ಲ ರೀ, RSS ಬಂದು 100 ವರ್ಷಗಳಾದರೂ ಕೂಡ ಇಂತಹ ಆರೋಪಗಳಿಗೆ ಸಮಜಾಯಿಷಿ ಕೊಡುವಂತಹ ಬಳವಳಿಯನ್ನು ಸಂಘ ಹಾಕ್ಕೊಂಡು ಬಂದಿಲ್ಲ. ಅವ್ರದ್ದು ಏನಿದ್ರು ಕಾರ್ಯರೂಪ, ಅವ್ರದ್ದು ಏನಿದ್ರು ಕೂಡ ಸಂಘಟನಾ ರೂಪ. ಅಂತಹ ಸಂಘಟನಾ ರೂಪದಲ್ಲಿ ಹೆಂಗೆ ಉತ್ತರ ಕೊಡ್ತಾರೆ ಮತ್ತು ಮೋಹನ್ ಭಾಗವತ್ ಅವರ ಆಗಮನ ಪ್ರಿಯಾಂಕಾ ಖರ್ಗೆ ಅವರನ್ನು ಹೆಂಗೆಲ್ಲ ಮಾತನಾಡಿಸುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕು.